ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುಗಾದಿ ಅಂತ ಹೇಳಿದ್ರೆ ಒಂದು ಹೊಸ ಕನಸುಗಳು ಈಡೇರುವಂತ ಒಂದು ಸೂಚನೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ ಅನ್ನೋದು ಒಂದು ಹೊಸ ವರ್ಷ ಅಂತಾನೆ ಕರೆಯಲ್ಪಡಲಾಗುತ್ತದೆ. ಈ ಯುಗಾದಿ ಕಳೆದ ನಂತರ ಮಿಥುನ ರಾಶಿಯವರ ವರ್ಷ ಭವಿಷ್ಯ ಯಾವ ರೀತಿ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಈ ಒಂದು ರಾಶಿಯವರ ಒಂದು ಗ್ರಹ ಸಂಚಾರದಲ್ಲಿ ಶನಿ ಸಂಚಾರದ ಬಗ್ಗೆ ನೋಡ್ತಾ ಇದ್ರೆ, ಮಾರ್ಚ್ ನಲ್ಲಿ ಶನಿ ಮಹಾತ್ಮ ನಿಮ್ಮ ರಾಶಿಯಲ್ಲಿ ಒಂದು 10ನೇ ಮನೆಗೆ ಪಾದಾರ್ಪಣೆ ಮಾಡುತ್ತಾನೆ. ಅಂದ್ರೆ ಇದೊಂದು ಕರ್ಮ ಸ್ಥಾನ ಅಂತೇಳಿ ಕರೆಯಲ್ಪಡುತ್ತದೆ. ಕೆಲಸದಲ್ಲಿ ಶಿಸ್ತು ಇಲ್ಲ ಅಂತ ಹೇಳಿದ್ರೆ ಶನಿ ನಿಮ್ಮನ್ನು ಬಿಡಲ್ಲ. ಆದರೆ ಶ್ರದ್ಧೆಯಿಂದ ನೀವು ಕೆಲಸ ಮಾಡಿದರೆ ಶನಿ ನಿಮಗೆ ಉನ್ನತ ಸ್ಥಾನಕ್ಕೆ ಹೋಗುವಂತ ಯೋಗ ಕೊಡ್ತಾನೆ. ಇನ್ನು ಗುರು ಜೂನ್ ವರೆಗೂ ನಿಮ್ಮ ರಾಶಿಯಲ್ಲೇ ಇರುತ್ತಾನೆ. ಆಮೇಲೆ ಒಂದು 2ನೇ ಮನೆಗೆ ಪ್ರವೇಶ ಮಾಡುತ್ತಾನೆ. ಇದು ನಿಮಗೆ ಒಂದು ದೊಡ್ಡದಾಗಿರ್ತಕ್ಕಂಥ ರಿಲೀಫ್ ಅಂತ ಹೇಳಿ ಕರಿಬಹುದು. ಹಣದ ಅರಿವು ಮತ್ತೆ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಅದ್ಭುತವಾಗಿ ಇರುವಂತದ್ದು. ರಾಹು 9ನೇ ಮನೆಯಲ್ಲಿ ಇರೋದ್ರಿಂದ ಧರ್ಮದ ಆಸರೆ ಮತ್ತು ದೂರದ ಪ್ರಯಾಣ ಮಾಡಿಸುತ್ತಾನೆ. ಕೇತು 3ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಸಾಹಸ ಹೆಚ್ಚಾಗುವಂತದ್ದು. ಇನ್ನು ಆರ್ಥಿಕ ವಿಚಾರದ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ಜೂನ್ ನಂತರ ಹಣಕಾಸಿನ ಸ್ಥಿತಿ ತುಂಬಾನೇ ಚೆನ್ನಾಗಿರುವಂತದ್ದು. ಹಳೆ ಸಾಲಗಳು ದೂರವಾಗುತ್ತದೆ. ನೀವು ನಿರೀಕ್ಷಿತ ಜಾಗದಿಂದ ಹಣ ನಿಮ್ಮ ಕೈ ಸೇರುವಂತದ್ದು. ನೀವು ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಶೇರ್ ಮಾರ್ಕೆಟ್ ನಿಮಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಜಾಗ. ಆದರೆ ಶನಿ ನಿಮ್ಮ ಜಾತಕದಲ್ಲಿ 10ನೇ ಮನೆಯಲ್ಲಿ ಇರೋದ್ರಿಂದ ಶಾರ್ಟ್ ಕಟ್ ಅಲ್ಲಿ ದುಡ್ಡು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವ್ದಾದ್ರು ಒಂದು ನೀವು ಇನ್ವೆಸ್ಟ್ಮೆಂಟ್ ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೀವು ಆಯ್ಕೆ ಮಾಡಿ. ಇನ್ನು ಈ ಒಂದು ರಾಶಿಯವರ ಒಂದು ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನೀವು ಮಾಡುತ್ತಿರುವಂತ ಕೆಲಸದಿಂದ ಆಫೀಸ್ನಲ್ಲಿ ನಿಮ್ಮ ಜವಾಬ್ದಾರಿ ಗೌರವ ಹೆಚ್ಚಾಗುತ್ತದೆ. ಶನಿ ನಿಮ್ಮನ್ನ ಜಾಸ್ತಿ ದುಡುಕಿಸಿಕೊಳ್ಳಬಹುದು. ಆದರೆ ಆ ಶ್ರಮದ ತಕ್ಕಂತೆ ನಿಮ್ಮ ಸ್ಯಾಲರಿ ಹೈಕ್ ಅಥವಾ ಪ್ರಮೋಷನ್ ಸಿಗುವಂತ ಸಾಧ್ಯತೆ ಲಕ್ಷಣಗಳು ಬಹಳ ಇದೆ. ಟೀಚಿಂಗ್, ಮಾರ್ಕೆಟಿಂಗ್, ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ಇರುವಂತವರಿಗೆ ಈ ಒಂದು ವರ್ಷ ಬಂಪರ್ ಆಗಿರ್ತಕ್ಕಂಥ ಲಾಟ್ರಿನೇ ಅಂತ ಹೇಳ್ಬೋದು. ನಿಮ್ಮ ಮಾತುಗಳಿಗೆ ಬೆಲೆ ಸಿಗುವಂತದ್ದು, ನಿಮಗೆ ಹೊಸ ಕಾಂಟ್ಯಾಕ್ಟ್ ಗಳು ಸಹ ದೊರೆಯುತ್ತದೆ. ಇನ್ನು ವ್ಯವಹಾರಿಕ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನಿಮ್ಮ ಐಡಿಯಾಗಳು ನಿಮಗೆ ವರ್ಕೌಟ್ ಆಗುವಂತದ್ದು. ಹೊಸ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್, ವಿದೇಶಗಳಲ್ಲಿ ವ್ಯಾಪಾರ ಮಾಡುವಂತ ಇದು ಒಂದು ಒಳ್ಳೆ ಸೂಕ್ತ ಸಮಯ. ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಸಹ ಧೃತಿಗೆಡಬೇಡಿ. ವರ್ಷದ ಒಂದು ದ್ವಿತೀಯಾರ್ಥದಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಲೆವೆಲ್ ನ ಗ್ರಾಫ್ ಮೇಲೆ ಇರುವಂತದ್ದು. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಯಾರೆಲ್ಲ ಒಂದು ಪ್ರೀತಿಸ್ತಾ ಇದ್ದೀರಾ ಅವರಿಗೆ ಕುಟುಂಬದಿಂದ ಒಪ್ಪಿಗೆ ಸಿಗುವಂತದ್ದಿದೆ. ಯಾರೆಲ್ಲ ಒಂದು ಸಿಂಗಲ್ಸ್ ಆಗಿದ್ದೀರಿ ಅವರಿಗೆ ಒಂದು ಹೊಸ ವ್ಯಕ್ತಿಯ ಪ್ರವೇಶ ನಿಮ್ಮ ಜೀವನದಲ್ಲಿ ಆಗುವಂತ ಚಾನ್ಸಸ್ಗಳು 100ಕ್ಕೆ 90% ಇದೆ. ಇನ್ನು ಕುಟುಂಬದ ವಿಚಾರದಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು, ಒಡ ಹುಟ್ಟಿದವರ ಜೊತೆಗೆ ಒಂದು ಬಾಂಧವ್ಯ ಗಟ್ಟಿ ಆಗುವಂಥದ್ದು, ಮಕ್ಕಳು ನಿಮಗೆ ಮಾತು ಕೇಳುವಂಥದ್ದು ಇರುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಜಾಸ್ತಿ ಕೆಲಸದ ಒತ್ತಡದಿಂದ ನಿಮ್ಮ ಬೆನ್ನು ನೋವು ಅಥವಾ ಭುಜದ ನೋವು ಕಾಣಿಸಿಕೊಳ್ಳುತ್ತದೆ. ಊಟದ ವಿಚಾರದಲ್ಲಿ ಶಿಸ್ತು ನಿಮ್ಮ ಜೀವನದಲ್ಲಿ ಬಹಳ ಇರಬೇಕು. ನಿಮ್ಮ ಜೀವನದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆನೆ ಬರದಂತೆ ನೋಡಿಕೊಳ್ಳಿ. ಪ್ರಾಣಾಯಾಮ ಮಾಡುವಂಥದ್ದು ನಿಮ್ಮ ಮೆದುಳಿಗೆ ಶಕ್ತಿ ಕೊಡುತ್ತದೆ. ನಿಮ್ಮ ಒಂದು ಜಾತಕದಲ್ಲಿ ಇರುವಂತಹ ಅದೃಷ್ಟವಾಗಿರ್ತಕ್ಕಂಥ ಸಂಖ್ಯೆ ಮತ್ತು ಬಣ್ಣ ಯಾವುದು ಅಂತ ಹೇಳಿದ್ರೆ, ಅದೃಷ್ಟವಾಗಿರ್ತಕ್ಕಂಥ ಸಂಖ್ಯೆ 5 ಮತ್ತೆ 3, ಅದೃಷ್ಟವಾಗಿರ್ತಕ್ಕಂಥ ಬಣ್ಣ ಹಸಿರು ಮತ್ತೆ ಹಳದಿ. ನಿಮಗೆ ಶುಭ ದಿನ ಅಂತ ಹೇಳಿದ್ರೆ ಅದು ಬುಧವಾರ ನೀವು ಯಾವ್ದೆಲ್ಲ ಒಂದು ಕೆಲಸ ಕಾರ್ಯ ಮಾಡ್ತಾ ಇದ್ದೀನಿ ಅಂದ್ರೆ ಗಣಪತಿಯ ಒಂದು ಆರಾಧನೆ ಮಾಡಿಕೊಂಡು ಮುಂದುವರಿಯೋದು ಬಹಳ ಉತ್ತಮ. ಈ ಒಂದು ರಾಶಿಯವರ ಒಂದು ಪರಿಹಾರ ಮಾರ್ಗದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಪ್ರತಿ ಗುರುವಾರದೊಂದು ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ, ಹಸಿರು ಬಟ್ಟೆಯನ್ನ ದಾನ ಮಾಡಿ, ಅನಾಥ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಕೊಡಿಸಿ. ವಿದ್ಯಾದಾನಕ್ಕಿಂತ ದೊಡ್ಡ ದಾನ ಇನ್ನೊಂದಿಲ್ಲ. ಒಟ್ಟಾರೆ 2026 ಮಿಥುನ ರಾಶಿಯವರಿಗೆ ಒಂದು ಸಕ್ಸಸ್ ತಂದು ಕೊಡುವಂತಾನೆ ವರ್ಷ ಅಂತಾನೆ ಹೇಳ್ಬೋದು. ನಿಮ್ಮ ಬುದ್ಧಿವಂತಿಕೆನೇ ನಿಮಗೆ ಒಂದು ಶ್ರೀರಕ್ಷೆ. ನಿಮ್ದು ಕೂಡ ಮಿಥುನ ರಾಶಿ ಆಗಿದ್ರೆ ಓಂ ಗಮ್ ಗಣಪತಿ ಎಂದು ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಆಗಿರಬಹುದು, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮದುವೆಯಲ್ಲಿ ಸಮಸ್ಯೆ, ಆಸ್ತಿ ವಿಚಾರ, ಆರೋಗ್ಯದ ಸಮಸ್ಯೆ, ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ನಮ್ಮ ಮನೆ ವಿಳಾಸಕ್ಕೆ ಭೇಟಿ ನೀಡಿ ದೂರದ ಊರಿನವರಿಗೆ ವಿಡಿಯೋ ಕಾಲ್ ಅಥವಾ ಫೋನ್ ಕಾಲ್ ಮುಖಾಂತರನೇ ಪರಿಹಾರ ತಿಳಿಸಿಕೊಡಲಾಗುವಂಥದ್ದು. ಎಲ್ಲರಿಗೂ ಯುಗಾದಿ ಹಬ್ಬದ ಒಂದು ಆರ್ಥಿಕ ಶುಭಾಶಯಗಳು. ಧನ್ಯವಾದ.